ಪಾರ್ವತಿ ಪರದಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವದಲ್ಲಿ ಪದುಮಯನ ಸುಯನ್ನ ಪಾದ ಸೇವೆ ವಂದೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಕಲ್ಪತರು ನೀನೇ. ಧನ್ಯವಾದಗಳು. ರಾಜಾಯಿ ಸ್ವಾಮಿ ಅವರು ಗಣ್ಯರನ್ನ ಸ್ವಾಗತ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ವಿಷಯ ಸಂಗತಿ. ಮೊದಲು ಸುರೇಂದ್ರ ಸೋದೇಕರ್ ಸರ್ ಅವರಿಗೆ ಶಶಾಂಕ್ ಅವರು ಬಂದು ಉಪಚನೆ ಹೇಳುತ್ತಾರೆ. ವಿಜಯ್ ಕುಮಾರ್ ಜಾಡ್ಕಲ್ ಸರ್ ಅವರಿಗೆ ಅರುಣ್ ಕಂಬದವರು ಹೂ ನೀಡಬೇಕು. ಸ್ವಾಗತ. ಸೆಂಟ್ರ್ ಬರ್ರಿ 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 ಒಳಗೆ ಬರ್ರಿ ಬರ್ರಿ ಸರ್. ಒಂದು ಸೆಕೆಂಡ್ ಇಲ್ಲಿ ನೋಡಿ. ರೈಟ್ ನೋಡಿ. ಓಕೆ ಸರ್. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ವಿದ್ಯಾರ್ಥಿಗಳನ್ನು ಮತ್ತು ಅವರ ಪಾಲಕರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಪ್ರತಿಭಾ ಪುರಸ್ಕಾರವನ್ನು ನಾವು ನನಗೆ ಯಾಕೆ ಹಮ್ಮಿಕೊಳ್ಬೇಕಾಯಿತು ಅಂತಂದರೆ, ನಾವು ಬೇರೆ ಬೇರೆ ಕ್ಷೇತ್ರಗಳಿಂದಂಥವ್ರನ್ನ ಮತ್ತು ಬೇರೆ ಬೇರೆ ಸಮುದಾಯದ ಸಂಘಗಳಿಂದ ನಾವು ಪ್ರತಿಭಾ ಪುರಸ್ಕಾರವನ್ನು ಮಕ್ಕಳಿಗೆ ಮಾಡ್ತಿರ್ತಾರೆ. ನಾವು ಆ ವರದಿಯನ್ನು ಮಾಡಿದ್ದು ಅನೇಕ ಸಲ ಮಾಡಿದ್ದೇವೆ. ಯಾಕೆ ನಮ್ಮ ನಗರದಲ್ಲಿರ್ತಕ್ಕಂಥ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಆಲೋಚನೆಯನ್ನು ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡಿದಾಗ ನಮ್ಮೆಲ್ಲ ರಾಯಚೂರು ರಿಪೋರ್ಟ್ಸ್ಗಳನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಒಳ್ಳೆ ಕೆಲಸ ಮಾಡಿ ತಪ್ಪೇನಿದೆ, ಮಕ್ಕಳನ್ನು ಪ್ರೋತ್ಸಾಹಿಸುವುದು ತಪ್ಪೇನಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಆ ನಂತರ ಮಕ್ಕಳಿಗೆ ಕೇವಲ ಸನ್ಮಾನ ಮಾಡಿ ಹೂ ಕೊಟ್ಟು ಶಾಲಾಗಿ ಕಳಿಸಿದರೆ ಸಾಕ ಅನ್ನುವಂಥ ಪ್ರಶ್ನೆ ಮತ್ತೊಂದು ಬಂತು ನಮ್ಮ ಮುಂದೆ. ನಾವು ಬಂದಾಗ ಅಧ್ಯಕ್ಷರು ಮತ್ತು ನಾವು ಆಲೋಚನೆ ಮಾಡಿ ನಮ್ಮೆಲ್ಲ ತಂಡದ ಸದಸ್ಯರ ಮುಂದೆ ಪ್ರಸ್ತಾಪ ಮಾಡಿದಾಗ ಕೊಡಿ ಇರಲಿ, ಯಾಕಂದರೆ ನಾವು ನಮ್ಮ ಎಲ್ಲ ಪತ್ರಕರ್ತರಿಂದ ಬಂದಂಥ ಗೀಳಿಗೆ ಬಂದಂಥ ಅನುದಾನದಲ್ಲಿ ನಮ್ಮ ಪತ್ರಕರ್ತರ ಮಕ್ಕಳಿಗೆ ಒಂದಷ್ಟು ಪ್ರೋತ್ಸಾಹನ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿರೋದ್ರಿಂದ ನಾವು ಆರಂಭದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ ನೋಡೋಣ, ಆ ಸಂಖ್ಯೆಯನ್ನು ನೋಡಿ ಆ ಒಂದು ಅಮೌಂಟನ್ನು ನಿರ್ಧಾರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ತದನಂತರ ನಮಗೆ ಇಬ್ಬರು ವಿದ್ಯಾರ್ಥಿಗಳು ಸಿಕ್ಕಿರೋದ್ರಿಂದ ಈ ಬಾರಿ ನಾವು ತಲಾ 5,000 ರೂಪಾಯಿಗಳನ್ನು ಕೊಡ್ಬೋದು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ನೋ ಕಾರಣಕ್ಕಾಗಿ ನಾವು ಆ ಪ್ರೋತ್ಸಾಹಧನವನ್ನು ಮಕ್ಕಳಿಗೆ ನಾವು ರಿಪೋರ್ಟ್ಸ್ಗಳನ್ನ ಚೆಕ್ ಮೂಲಕ ನೀಡ್ತೀವಿ. ಇದು ಕೇವಲ ಮಕ್ಕಳನ್ನು ಪ್ರೋತ್ಸಾಹಿಸುವುದು ಅಂತಂದರೆ ವಿದ್ಯೆ ನಮಗೆ ಪ್ರಮುಖವಾಗ್ತದೆ. ಮಕ್ಕಳು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ನಮ್ಮ ವಿಶೇಷವಾಗಿ ನಮ್ಮೆಲ್ಲ ಪತ್ರಕರ್ತರು ಯಾರೂ ನಾವೇನು ಉಳ್ಳವರು ಆಗಿರೋದಿಲ್ಲ. ಎಲ್ಲರೂ ಮಧ್ಯಮ ವರ್ಗದಿಂದ ಬಡತನದಿಂದ ಮೇಲೆ ಬಂದಂಥವ್ರೆ. ನಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೆಂಗೆ ಅಂತಂದರೆ, ನಾವು ನಮ್ಮ ಮಕ್ಕಳನ್ನು ಯಾವುದಾದ್ರೂ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಸೇರಿಸಬೇಕು ಅಂದರೆ ಅವ್ರು ಫೀಸ್ ಕಟ್ಟಲಿಕ್ಕೆ ಆಗದಂಥ ಪರಿಸ್ಥಿತಿ ನಮ್ಮ ಪತ್ರಕರ್ತರಲ್ಲಿ ಇದೆ. ಆದರೆ ಏನೇ ಕಷ್ಟಗಳಿದ್ರು ಕುಟುಂಬದ ಜೊತೆಗೆ ಸೇರಿಕೊಂಡು ಮಕ್ಕಳ ಒಳ್ಳೆಯ ಭವಿಷ್ಯಕ್ಕಾಗಿ ನಾವು ಆ ಮಕ್ಕಳನ್ನು ವಿದ್ಯಾರ್ಜನೆ ಮಾಡಲಿಕ್ಕೆ ಒಂದಷ್ಟು ಒಳ್ಳೆಯ ಕಾಲೇಜುಗಳಿಗೆ ಸೇರಿಸುವಂಥದ್ದು ಆಗ್ತದೆ. ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಪತ್ರಕರ್ತರ ಮಕ್ಕಳು ಅಂದಾಕ್ಷಣ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ನಮ್ಗೆಲ್ಲರಿಗೂ ಓದಲ್ಲೆಲ್ಲ ಮಕ್ಕಳು ನೋಡಿರ್ತಾರೆ, ವಿದ್ಯಾರ್ಥಿಗಳು ಕೂಡ ನಾವು ಕಾಲೇಜಲ್ಲಿ ಹೋದಾಗೆಲ್ಲ ನಮಸ್ಕಾರ ಅಂತಿರ್ತಾರೆ. ಅವು ಮಕ್ಕಳಿಗೆ ಏನು ಫೀಲ್ ಆಗ್ತಿರ್ತದೆ, ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ರೆಸ್ಪೆಕ್ಟ್ ಇದೆ ಮತ್ತು ಒಳ್ಳೆಯ ಸ್ಯಾಲ್ರಿ ಕೂಡ ಇರ್ತದೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಹಂಗಾಗಿ ನಮ್ಗೆ ಅಂಥ ದೊಡ್ಡ ಮಟ್ಟದ ಸ್ಯಾಲ್ರಿಯನ್ನು ಸ್ಥಳೀಯ ಪತ್ರಿಕೆಗಳಲ್ಲಿ ಇರೋದಿಲ್ಲ. ಅವರ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸ್ಥಳೀಯ ಪತ್ರಿಕೆಗಳು ಒಂದಷ್ಟು ನಮಗೆ ಗೌರವಧನ ರೂಪದಲ್ಲಿ ಕೊಡ್ತಿರ್ತಾರೆ. ನಮ್ಗೆ ಏನು ಗೌರವ ಅಂತಂದರೆ, ಸಮಾಜದಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ,
ಒಳ್ಳೊಳ್ಳೆ ಸಮಸ್ಯೆಗಳ ಮೇಲೆ ನಾವು ಬೆಳೆದು ಚೆಲ್ತಿದ್ದೀವಿ ಅನ್ನೋ ಕಾರಣಕ್ಕಾಗಿ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಬಹುಶಃ ನನಗೆ ಈ ಫೀಲ್ಡಲ್ಲಿ ಗೌರವ ಸಿಕ್ಕಷ್ಟು ಬೇರೆ ಫೀಲ್ಡಲ್ಲಿ ಸಿಗಲಿಕ್ಕಿಲ್ಲ ಅಂತ ನನಗೆ ನನ್ನ ಭಾವನೆ, ನನ್ನ ಇದುವರೆಗಿನ ಅನುಭವದಲ್ಲಿ, ನಾನು ಮಾಡಿದಂಥ ವೃತ್ತಿ ಅನುಭವದಲ್ಲಿ. ನಿಮಗೆ ಯಾವುದೇ ಇಲಾಖೆಯಲ್ಲಿ ಹೋದರೂ ಕೂಡ ನಮಗೆ ನಮ್ಮದೇ ಆದಂಥ ರೆಸ್ಪೆಕ್ಟ್ ಇದೆ. ಅದು ನಾವು ಉಳಿಸ್ಕೊಂಡಿರಬೇಕಷ್ಟೇ. ನಾವು ಉಳಿಸ್ಕೊಂಡಿದ್ರೆ ಅದು ಗೌರವ ಇದ್ದೇ ಇರ್ತದೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳನ್ನು ಒಂದಷ್ಟು ನಮ್ಮ ಪತ್ರಕರ್ತರ ಮಧ್ಯೆ ಸನ್ಮಾನಿಸಬೇಕು, ಅವರಿಗೂ ಒಂದಷ್ಟು ಪ್ರೋತ್ಸಾಹಿಸಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ ನಾವು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಸ್ಥಾಪನೆಯಾಗಿ 25 ವರ್ಷ ಆಗ್ತಿದೆ. ಈ ಒಂದು ವರ್ಷದಲ್ಲಿ ನಾವು ಬೆಳ್ಳಿ ಮಹೋತ್ಸವವನ್ನು ಆಚರಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದೀವಿ. ಅದು ಎಲ್ಲ ನಗರದ ಎಲ್ಲ ಪತ್ರಕರ್ತರ ಸಹಕಾರ, ಸಲಹೆ, ಮಾರ್ಗದರ್ಶನಗಳನ್ನು ಕೂಡ ನಾವು ಕೇಳ್ತಿದ್ದೀವಿ. ಅದಕ್ಕೆ ಅನುಗುಣವಾಗಿ ಈಗ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನ ಒಂದಷ್ಟು ಕಾಮಗಾರಿಗಳು ಕೂಡ, ಅಭಿವೃದ್ಧಿ ಕಾಮಗಾರಿಗಳು ಕೂಡ ನಡೀತಿದ್ದಾವೆ. ಈಗ ನಾವು ಕುಂತಂಥ ಹಾಲನ್ನು ನಮ್ಮ ನೆಲಹಾಸನ್ನು ಹಾಸಿದ್ದಾರೆ. ಸೊ ಮುಂದೆ ಹೊರಗಡೆ ಮತ್ತು ಒಳಗಡೆ ರೂಮ್ಗಳಿಗೆ ಕೂಡ ಕೆಲಸ ನಡೆದಿದೆ. ಮುಂಬರುವ ದಿನಗಳಲ್ಲಿ ಈ ಸಂಪೂರ್ಣ ಕೆಲಸ ಮುಗಿದ ಮೇಲೆ ಒಂದು ದಿನಾಂಕವನ್ನು ಎಲ್ಲ ರಿಪೋರ್ಟ್ಸ್ಗಳನ್ನ ಪದಾಧಿಕಾರಿಗಳು, ಸದಸ್ಯರು, ಎಲ್ಲ ನಗರದ ಪತ್ರಕರ್ತರು ಒಳಗೊಂಡಂತೆ ಒಂದು ದಿನಾಂಕವನ್ನು ಕೂಡ ಅಂದ್ಕೊಂಡಿದ್ದೀವಿ. ನಾವು ಒಂದು ಆಗಸ್ಟ್ ಕೊನೆಯ ವಾರದಲ್ಲಿ ಅಥವಾ ಆಗಸ್ಟ್ ಅಂತ್ಯದಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ನಮ್ಮ ಪತ್ರಕರ್ತರು, ನಮ್ಮ ಸಂಘದ ಸದಸ್ಯರುಗಳು, ಪದಾಧಿಕಾರಿಗಳು ಪ್ರಯತ್ನ ಮಾಡ್ತೀವಿ. ಸೊ ನಿಮ್ಮೆಲ್ಲರ ಸಲಹೆ, ಸಹಕಾರ ಮತ್ತು ಮಾರ್ಗದರ್ಶನದ ಮೂಲಕ ರಾಯಚೂರು ರಿಪೋರ್ಟ್ಸ್ ಗಿಲ್ಡನ್ನು ಒಂದು ಮಾದರಿಯಾಗಿ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ, ಮತ್ತು ನಗರದ ಪತ್ರಕರ್ತರಿಗೆ ಈ ಸಂಘಟನೆ ಇರೋದರಿಂದ ಅದು ಎಲ್ಲರ ಆಸ್ತಿ, ಯಾರ್ದು ಒಬ್ಬರದು ಅಥವಾ ನಾವು ನೇತೃತ್ವ ನಮ್ದಷ್ಟೇ. ನೇತೃತ್ವ ಅಂದರೆ ನಿಮ್ಮೆಲ್ಲರ ಸಲಹೆ ಸಹಕಾರ ತಗೊಂಡೇ ಏನೇ ಮಾಡಿದರೂ ಕೂಡ ಸಾಧ್ಯ ಆಗ್ತದೆ. ಒಬ್ಬ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಮಾತ್ರ ನಿಂತ್ಕೊಂಡು ಒಂದು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಏನು ಸಲಹೆ ಸೂಚನೆಗಳನ್ನು ಕೊಡ್ತೀರಿ ಆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈ ವರ್ಷ ಒಂದು ಬೆಳ್ಳಿ ಮಹೋತ್ಸವ ಮಾಡಬೇಕು ಅನ್ನುವಂಥದ್ದಿದೆ. ಆ ಬೆಳ್ಳಿ ಮಹೋತ್ಸವದ ಸಂದರ್ಭದಲ್ಲಿ ನಾವು ಒಂದಷ್ಟು ಲೈಬ್ರರಿಯನ್ನು ಆರಂಭ ಮಾಡಬೇಕು ಅಂತಿದೆ. ಒಂದಷ್ಟು ಬೆಳ್ಳಿ ಮಹೋತ್ಸವದ ಅಂಗವಾಗಿ ಪುಸ್ತಕಗಳನ್ನು ತರುವಂಥ ಪ್ರಯತ್ನಗಳು ಮಾಡ್ತಿದ್ದೀವಿ. ಆ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ, ನಡೀತಿದೆ. ಅದರಲ್ಲಿ ದಯವಿಟ್ಟು ಎಲ್ಲರೂ ಇನ್ವಾಲ್ವ್ ಆಗಬೇಕು ಅನ್ನುವಂಥದ್ದು ನಮ್ಮ ವಿನಂತಿ ಕೂಡ. ಜೊತೆಗೆ ಯಶಸ್ವಿನಿ ಕಾರ್ಡನ್ನು ಕೂಡ ಇವತ್ತು ವಿತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಅರ್ಜಿ ಯಾರ್ಯಾರು ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಯಶಸ್ವಿನಿ ಕಾರ್ಡು ಬಂದಿದೆ. ಆ ಯಶಸ್ವಿನಿ ಕಾರ್ಡನ್ನು ಈ ಕಾರ್ಯಕ್ರಮದಲ್ಲಿ ನಾವು ಅವರ ಹೆಸರಲ್ಲಿದ್ದಾವೆ, ಒಂದಷ್ಟು 15 ರಿಂದ 16 ಜನ ಇದೆ. ಅವರಿಗೆ ನಾವು ಇವತ್ತು ಕೂಡ ಆ ಕಾರ್ಡನ್ನು ವಿತರಣೆ ಮಾಡ್ತಿದ್ದೀವಿ. ಇಷ್ಟೆಲ್ಲ ಮಾಡ್ತಿರೋದು ಒಂದೇ ಉದ್ದೇಶ, ಕೇವಲ ಅಧಿಕಾರದಲ್ಲಿದ್ದು ಅಥವಾ ಕೆಲಸ ಮಾಡದೇ ಬರೀ ರಿಪೋರ್ಟ್ಸ್ಗಳನ್ನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಅಂತ ಅನ್ಸ್ಕೊಳ್ಳದೆ ಒಂದಷ್ಟು ಕಾರ್ಯಚಟುವಟಿಕೆಗಳನ್ನು ನಮ್ಮ ಪತ್ರಕರ್ತರಿಗೆ, ಪತ್ರಕರ್ತರ ಕುಟುಂಬಕ್ಕೆ, ಪತ್ರಕರ್ತರ ಜೊತೆಗೆ ಬೇರೆ ಬೇರೆ ವಿಭಿನ್ನವಾದಂಥ ಆಲೋಚನೆಗಳನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದ ಈ ಹೆಜ್ಜೆಯನ್ನು ಇಟ್ಟಿದ್ದೀವಿ. ನಿಮ್ಮೆಲ್ಲರ ಸಲಹೆ ಸಹಕಾರ ಇರಲಿ. ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳನ್ನು ಈ ಪತ್ರಕರ್ತರ ತಕ್ಷಣ ಎಲ್ಲರಿಗೂ ಬರೋದು ಒಳ್ಳೆ ಗೌರವ ಇದೆ. ಇಲ್ಲಿ ವೆಂಕಟೇಶ್ ಕುಮಾರ್ ಹೇಳಿದರು, ಭಾಳ ಗೌರವ ಇದೆ, ಭಾಳ ವ್ಯಾಲ್ಯೂ ಇರ್ತದೆ, ಭಾಳ ಸಂಭಾವನೆ ಸಿಗ್ತದೆ ಈ ಒಂದು ತಲೆಯಲ್ಲಿ ಭಾಳ ಜನರಲ್ಲಿ ಬರ್ತದೆ. ಆದರೆ ಪತ್ರಕರ್ತರ ಒಂದು ಎಲ್ಲ ಹೇಳಿದಾಗ ಮಧ್ಯಮ ವರ್ಗದ ಜನರಲ್ಲಿ ಜಾಸ್ತಿ ಪತ್ರಕರ್ತರ ಬಂದರು. ಅವರು ಅಂದರೆ ಈ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳನ್ನ ಓದ್ತಾ ಇದ್ವಿ. ಆ ಮಕ್ಕಳಿಗೆ ಹೇಳಿದಂಗೆ ಫೀಸ್ ಕಟ್ಟಲಿಕ್ಕೆ ತೊಂದರೆ ಆಗಲ್ಲ. ಅಂಥ ಶಾಲೆನೂ ಆಗಿರೋದು ಒಂದು ಗಂಡ ಹೆಂಡತಿ 2 ಮಕ್ಕಳು ಅಷ್ಟು ನಿವಾಸಕ್ಕೂ ಆ ಶಾಲೆ ಆಗುತ್ತೆ. ಅಂಥ ಪರಿಸ್ಥಿತಿ ನಮ್ದಿರ್ತದೆ. ಅದು ಯಾರಿಗೆ ಗೊತ್ತಿಲ್ಲ. ನಾವು ಈ ಕೆಲವು ನಾವು 1985 ಇಸ್ವಿಯಲ್ಲಿ ನಾವು ಲೆಕ್ಕ ಹಾಕಿದ್ರೆ ಭಾಳ ಕಷ್ಟ ಇತ್ತು. ನಾವು ನಮಗೆ ಸ್ಯಾಲ್ರಿ ಎಷ್ಟಾದ್ರೆ ₹100 ಇತ್ತು. ₹100ದಾಗ ನಾವು ಏನು ಮೇಂಟೈನ್ ಮಾಡಿ. ಅದಕ್ಕೆ ನಮ್ಮೆಲ್ಲ ಪತ್ರಕರ್ತ ಬಾಂಧವರು, ಸ್ನೇಹಿತರು ಎಲ್ಲರೂ ನಮ್ಮ ಜೊತೆಯಲ್ಲೇ ಇಲ್ಲದೆ ಈ ಒಂದು ಈ ಮಕ್ಕಳನ್ನು ವಿದ್ಯಾಭ್ಯಾಸ ಜಾಸ್ತಿ ಹೆಚ್ಚು ಒತ್ತು ಕೊಡಬೇಕು, ಹೆಚ್ಚು ಪ್ರೋತ್ಸಾಹನ ಕೊಡಬೇಕು. ಆ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸಲಿಕ್ಕೆ ಏನು ಗಿಲ್ಡ್ ಕಾರ್ಯಕ್ರಮ ಹಾಕೊಂಡಿದ್ದೆ ಅಂಥ ಕಾರ್ಯಕ್ರಮಗಳು ಮತ್ತೆ ಮೇಲೆ ನಡೀಬೇಕು. ಹೀಗಾಗಿ ನಮ್ಮ ಪತ್ರಕರ್ತರಿಗೆ ಸ್ವಲ್ಪ ಸಾಧ್ಯ ಆದಷ್ಟು ಈ ನೆರವು ಸಿಗುವಲ್ಲಿ ನಾವು ಎರಡೂ ಸಂಘಟನೆಗಳು
ಸರ್ಕಾರದ ಆರ್ಥಿಕ ನೆರವು, ಪತ್ರಕರ್ತರ ಮಕ್ಕಳಿಗೆ ಆರ್ಥಿಕ ನೆರವು, ದೊಡ್ಡ ದೊಡ್ಡ ಓದಿಗೆ ಹೆಚ್ಚಿನ ಅಮೌಂಟ್ ಫೀಸು ಬರ್ಸೋಕ್ಕಾಗದೆ ಅದಕ್ಕೆ ಬಿಟ್ಟು ಉದಾಹರಣೆಗಳು ಶಾಲಾ ಮಕ್ಕಳು. ಹೀಗಾಗಿ ಇವೆರಡೂ ಸಂಘಟನೆಗಳು ಒಟ್ಟಾಗಿ ನಮ್ಮ ಪತ್ರಕರ್ತರ ಹಿತವನ್ನು ಕಾಪಾಡಿ ಮಾಡ್ಕಂತ ಹೇಳಿ ನಾನು ಮಾತಾಡೋದು. ಕೊಡುವಂಥ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸುಶೀಲೇಂದ್ರ ಸೋದೆಗಾರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಇನ್ನೊಬ್ಬ ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ನಾಗರದಿನಿ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೀವಿ. ಅವ್ರನ್ನ ವೆಂಕಟೇಶ್ ಶೃಂಗಾರ್ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ SLC ಮತ್ತು PUC ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಸನ್ಮಾನ ಮತ್ತು ಅವರ ಪಾಲಕರು ಕೂಡ ಒಂದು ಸನ್ಮಾನ ಮಾಡೋ ಮೂಲಕ ಮುಂದಿನ ಎಲ್ಲ ನಮ್ಮ ವಿದ್ಯಾರ್ಥಿಗಳಾಗಿರಲಿ ಯಾರಿಲ್ಲ ಅವರಿಗೆಲ್ಲರೂ ಒಂದು ಪ್ರೋತ್ಸಾಹ ನೀಡಬೇಕನ್ನೋ ಉದ್ದೇಶದಿಂದ ಇದೇ ಪ್ರಥಮ ಬಾರಿಗೆ ನಾವು ಗಿಲ್ಡ್ನಿಂದ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎರಡೇ ವಿದ್ಯಾರ್ಥಿಗಳಾರ ಯಾರು ಆಶ್ಚರ್ಯ ಆಗೋದು ಬೇಡ. ಈ ಪತ್ರಕರ್ತರಲ್ಲಿ ಭಾಳ ಸೀನಿಯರ್ಸ್ ಯಾರು SLC ಇಲ್ಲ ಮತ್ತು PUC ಇಲ್ಲ, ಇನ್ನು ಕೆಲ ಕಿರಿಯರು 5ನೇ 6ನೇ ತರಗತಿ. ಸೊ ಈಗ ಇಬ್ಬರೇ ಹೋದರೆ ಏನೋ ದೊಡ್ಡ ಪತ್ರಕರ್ತರಂತ ಅಂದಾಜು ಮಾಡೋಕೆ ಹೋಗ್ಬೇಡಿ. ನಾವು ಹುಷಾರಿದ್ದೀವಿ, ಬಟ್ ಏನಂದರೆ ಏಜ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಸೀನಿಯರ್ಸ್ ಆಲ್ರೆಡಿ ಒಬ್ಬೊಬ್ಬರು ನನ್ನ ಮಗಳು ಮೆಡಿಕಲ್ ಓದ್ತಾರೆ, ಇನ್ನೊಬ್ಬರು ಎಲ್ಲರ ಮಕ್ಕಳು ಕಾಲೇಜಿನ ಡಿಗ್ರಿ ಓದಾಗತ್ತಾರೆ, ಇನ್ನು ಉಳಿದವರದಾರ ಅವರೆಲ್ಲ ಭಾಳ ಕಿರಿಯರ್ ಅದಾರ, 6-7ನೇ ತರಗತಿ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ್ತಾ ಜಾಸ್ತಿ ಬರ್ತಾರೆ ಅಂತೇಳಿ ನಾವು ಆಶೆ ಪಡ್ತೀವಿ, ನಿರೀಕ್ಷೆ ಮಾಡ್ತೀವಿ. ಹಂಗಾಗಿ ಯಾರು ಆಶ್ಚರ್ಯ ಪಡೋದು ಬೇಡ. ಏನು ಇಷ್ಟು ದೊಡ್ಡವರದಲ್ಲ ಪತ್ರಕರ್ತರು ಹೆಂಗಾಗಿರೋಂತಲ್ಲ, ಭಾಳ ಬುದ್ಧಿವಂತರಿದ್ದೀರಿ ಅನ್ನೋ ಕಾರಣಕ್ಕೆ ಭಾಳ ಲಿಮಿಟೆಡ್ ಆಗಿ ಭಾಳ ಆಲೋಚನೆ ಮಾಡಿ ಒಂದು ಈ ಪ್ರೊಫೆಷನಲ್ ಇರೋದ್ರ ಸಲುವಾಗಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಂದು ಕಡೆಗೆ ನಾವೆಲ್ಲ ಪತ್ರಕರ್ತರಾಗಿ ಸಮಾಜದ ಅಂಕುಡೊಂಕುಗಳನ್ನು ಪ್ರಶ್ನೆ ಮಾಡುವ, ಅವುಗಳನ್ನು ಕೇಳುವ ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾದಂಥ ಪರಿಹಾರಗಳಿಗೆ ನಮ್ಮದಾದಂಥ ಒಂದು ವೇದಿಕೆಯನ್ನು ಮಾಡಿಕೊಡುವಂಥ ಒಂದು ಶ್ರಮದ ಜೊತೆಗೆ ಒಂದು ಕುಟುಂಬವನ್ನು ನಿರ್ವಹಿಸುವ ಮತ್ತು ಅಲ್ಲಿ ಕೂಡ ಆ ಕುಟುಂಬದ ಮಕ್ಕಳು ಕೂಡ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ತಮ್ಮ ವಿದ್ಯಾರ್ಜನೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಶ್ರಮವನ್ನು ವಹಿಸುವಂಥ ಒಂದು ಶ್ರದ್ಧೆಯನ್ನು ಈ ಪತ್ರಕರ್ತರು ನಿರ್ವಹಿಸ್ತಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಉದಾಹರಣೆ ಆಗಿದೆ. ಸೊ ಈ ರೀತಿ ಕಾರ್ಯಕ್ರಮಗಳ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನಿತರ, ಬಟ್ ಇದು ಪ್ರಥಮ ಬಾರಿಗೆ ಪ್ರಥಮ ಒಂದು ಪುರಸ್ಕಾರ ಕಾರ್ಯಕ್ರಮ ಆಗಿದೆ. ಈ ಪ್ರತಿಭಾ ಪುರಸ್ಕಾರ ಏನಂತಂದರೆ ನಮ್ಮ ಮಕ್ಕಳಲ್ಲಿ ಕೂಡ ಒಂದು ನಿರೀಕ್ಷೆ ಇರ್ತದೆ, ಏನೋ ನಮ್ಮ ತಂದೆಯವರು ಎಲ್ಲಿ ಕೆಲಸ ಮಾಡ್ತಾರ, ಅವರಿಗೆ ಅವ್ರದೇ ಆದಂಥ ಒಂದು ಪ್ರೊಫೆಷನ್ನಲ್ಲಿ ನಮಗೆ ಗುರುತಿಸ್ತಾರ ಅನ್ನೋದು, ಆ ಒಂದು ಗುರುತಿಸುವಂಥ ಪ್ರಯತ್ನ ಆಗಬೇಕು. ಆಮೇಲೆ ಇನ್ನು ಉಳಿದವರಿಗೆ ಇದು ಒಂದು ಮಾರ್ಗದರ್ಶನ ಆಗಬೇಕು, ಪ್ರೇರಣೆ ಆಗಬೇಕು. ಈ ರೀತಿಯಲ್ಲಿ ಕೂಡ ನಾವು ಉತ್ತಮ ಸಾಧನೆ ಮಾಡಬೇಕು ಅನ್ನೋದ ಒಂದು ಕೆಲಸ ಮಾಡಲಿ ಅನ್ನೋದು ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಂದ್ಕೊಂಡಿರೋದು ಅತ್ಯಂತ ಉತ್ತಮವಾದಂಥದ್ದು. ಇಂಥ ಕಾರ್ಯಕ್ರಮಗಳ ಮೂಲಕ ಕುಟುಂಬ ಮತ್ತು ಮಕ್ಕಳು ನಾವು ನಮ್ಮ ಪ್ರೊಫೆಷನ್ ಬಗ್ಗೆ ಕೂಡ ನಮ್ಮ ಕುಟುಂಬಕ್ಕೆ ಹೇಳೋಕ್ಕೆ ಸಾಧ್ಯ ಆಗಲ್ಲ. 24 ಗಂಟೆ ಮನೆ ಫೋನ್ ಮಾತಾಡ್ತಿರ್ತೀವಿ, ಮನೆ ಬೈತಿರ್ತಾರೆ, ಇವ್ರು ಕೆಲಸ ಇಲ್ಲ ಮನೆಯಲ್ಲ ಬಂದ ಹೋದ ಅಂತ. ಬಟ್ ಇಲ್ಲಿ ಬಂದಾಗ ನಿಮ್ಗೆ ಅನಿಸ್ತದೆ ಇಷ್ಟೆಲ್ಲ ಐತೆ ಜವಾಬ್ದಾರಿ ಐತೆ ಅನ್ಬಾರ್ದು ಅನ್ನಂಗೆ ಇರ್ತಾರೆ. ಅದಕ್ಕೆ ಸೊ ನಮ್ಮ ಪ್ರೊಫೆಷನ್ ಬಗ್ಗೆ ನಮ್ಮ ಸಮಾಜದಲ್ಲಿ ನಮ್ಮ ವೆಂಕಟೇಶ್ವರ ಹೇಳಿದ್ರೆ ಸಮಾಜದಲ್ಲಿ ಭಾಳ ದೊಡ್ಡ ಗೌರವ ಇರ್ತದೆ. ಕುಟುಂಬದಲ್ಲಿ ನಮ್ಮದೇನು ಪರಿಸ್ಥಿತಿ ಅಂತಂದರೆ ಭಾಳ ಬೇಜಾರಿರ್ತದೆ. ಎಲ್ಲಿರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ, ಅದು ಏನಾದರೂ ಗೊತ್ತಿಲ್ಲ, ಯಾವನೋ ಫೋನ್ ಮಾಡ್ತಾನೆ, ಯಾವನೋ ಏನು ಹೇಳ್ತಾನೆ ಅನ್ನೋದು. ಸೊ ಅಂಥ ಪರಿಸ್ಥಿತಿಯಿಂದ ನಮ್ಮ ಕುಟುಂಬದ ಮಧ್ಯೆ ನಾವು ಗೌರವಯುತವಾಗಿ ಬದುಕಲಿಕ್ಕೆ ಇಂಥ ಕಾರ್ಯಕ್ರಮಗಳು, ಈ ರೀತಿಯ ಒಂದು ವೇದಿಕೆಗಳು ಭಾಳ ಪೂರಕವಾಗ್ತವೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ರೀತಿ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಲಿ. ಪ್ರತಿಭಾ ಪುರಸ್ಕಾರ ಜೊತೆಗೆ ಮಕ್ಕಳಿಗೆ ಇನ್ನಿತರ ಕಾರ್ಯಕ್ರಮಗಳನ್ನ ಸ್ಪರ್ಧಾ ಕಾರ್ಯಕ್ರಮಗಳು ಮಾಡೋ ಮೂಲಕ ಅವ್ರಿಗೇನೋ ತರಬೇತಿಗಳನ್ನು ಮಾಡೋ ಮೂಲಕ ಅಂತ ಕೆಲಸವನ್ನು ಮಾಡಬಹುದು. ಪರೀಕ್ಷೆ ಸಂದರ್ಭದಲ್ಲಿ ಪತ್ರಕರ್ತರ ಮಕ್ಕಳಿಗೆ ನಮ್ಮಂತ ಗಿಲ್ಡ್ ಅಂತ ಒಂದು ವೇದಿಕೆ ಇದೆ, ಕಟ್ಟಡ ಇದೆ. ಇಲ್ಲಿ ಪತ್ರಕರ್ತರ ಮಕ್ಕಳಿಗೆ ಏನಾದರೂ ಬೇಕಾದಂಥ ಒಂದು ಪರೀಕ್ಷೆಗೆ ಪೂರಕ ತಯಾರಿ ಬೇಕಾದಂಥ ಮುಂದೆ ಪೂರಕ ಪ್ರಕ್ರಿಯೆಗಳನ್ನು ಮಾಡುವಂಥ ಪ್ರಯತ್ನಗಳ ಬಗ್ಗೆ ಆಲೋಚನೆ ಮಾಡಲಿ ಅಂತೇಳಿ ನಾನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. 2025-26ನೇ ಸಾಲಿನ SSLC ಮತ್ತು PUC ಪರೀಕ್ಷೆಯ ಅತಿ ಹೆಚ್ಚು ಅಂಕ ಪಡೆದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾಳ ಖುಷಿ ಮತ್ತು ಹೆಮ್ಮೆಯ ವಿಚಾರ. ಯಾಕಂದರೆ ಇದು ನಮ್ಮ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲೂ ಸಹ ಈ ಒಂದು ಪತ್ರಕರ್ತರ ಮಕ್ಕಳನ್ನು ಗುರುತಿಸಿ ಯಾವುದೇ ಕಾರ್ಯಕ್ರಮ ಮಾಡಿರುತ್ತಿಲ್ಲ. ಇದೇ ಮೊದಲೇ ಬಾರಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಭಾಳ ಹೆಮ್ಮೆಯ ವಿಷಯ ಅಂತ ನನ್ನ ಭಾವನೆ. ಹಾಗೆಯೇ ಈ ಒಂದು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ನಿಂದ ನಾನು ಕಳೆದ
2 ವರ್ಷಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ರಾಯಚೂರು ರಿಪೋರ್ಟ್ಸ್ಗಳಿಂದ ಭಾಳ ಪತ್ರಕರ್ತರಿಗಾಗಿ ವಿಶೇಷ ಒಂದು ಸವಲತ್ತುಗಳನ್ನು ಕೊಡುವುದರ ಮೂಲಕ ಒಂದು ಉತ್ತಮ ಒಂದು ಕೆಲಸ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರ್ಬೋದು, ಇವಾಗೆಲ್ಲ ನಮ್ಮ ವಿಜಯ್ ಜಗನ್ಗಲ್ ಅವರು ಅಧ್ಯಕ್ಷರಾದ ನಂತರ ಈ ಒಂದು ನವೀಕರಣ ಮಾಡೋದಾಗಲಿ ಅಥವಾ ಮತ್ತು ಬೇರೆ ಬೇರೆ ಕೆಲಸಗಳು ಮಾಡೋದಾಗಲಿ ತಮಗೆಲ್ಲ ಗೊತ್ತಿದೆ. ಹಾಗೆಯೇ ಈ ಮುಂದೆ 2025 ವರ್ಷ ಸಂಘ ಸ್ಥಾಪನೆ 25 ವರ್ಷ ಆಗಿರುವುದರಿಂದ ಒಳ್ಳೆಯ ಒಂದು 6 ದಿನಗಳ ಕಾಲ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತೇಳಿ ಅವರು ಒಂದು ಆಲೋಚನೆ ಇದೆ. ಅದರ ಜೊತೆಗೇ ಮತ್ತು ನಮ್ಮಲ್ಲಿ ಪತ್ರಕರ್ತರಿಗೆ ಈ ಕೂತ್ಕೊಂಡ್ರೆ ಒಂದು ಟೀ ಕುಡಿಯೋದಕ್ಕೆ ವ್ಯವಸ್ಥೆ ಇಲ್ಲ, ಟಿಫಿನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ಏನು ಅವರೆಲ್ಲ ವಿಚಾರ ಮಾಡಿಬಿಟ್ಟು ಇಲ್ಲೇ ಒಂದು ಸ್ಥಳೀಯವಾಗಿ ಒಂದು ನಮ್ಮದೇ ಆದಂಥ ಒಂದು ಕ್ಯಾಂಟೀನ್ ಯಾಕೆ ಮಾಡಬಾರ್ದು ಅನ್ನೋದು ಅವರ ಒಂದು ಆಲೋಚನೆ ಇದೆ. ಅದನ್ನು ಸಹ ಒಂದು ಕ್ಯಾಂಟೀನ್ ಮಾಡಬೇಕು ಅಂತೇಳಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಾಗಿ ಅನೇಕ ವಿಚಾರಗಳು ನಿಮಗೆಲ್ಲ ಗೊತ್ತಿದೆ. ಇನ್ಸೂರೆನ್ಸ್ ಆಗಲಿ ಅಥವಾ ಮನೆ ಇತ್ತೀಚೆಗೆ ನಿರಂತರಂತ ನಮ್ಮ ಉರ್ದು ಪತ್ರಕರ್ತರಿಗೆ ಒಂದು ಲಕ್ಷ ಕೊಡುವ ಮೂಲಕ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆಯೇ ಬೇರೆ ಬೇರೆ ಕಷ್ಟದಾಗ ಬಂದರೆ ಅವರು ವೈಯಕ್ತಿಕವಾಗಿಯೂ ಸಹ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪತ್ರಕರ್ತರು ನಾವೇನು ಆಗಲಾರದು ತರಲ್ಲ, ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಒಂದು ಕೆಲಸ ಮಾಡಿದ್ರೆ ಮಾತ್ರ ಎಲ್ಲರೂ ಸಿಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಒಂದು ವಿಚಾರದಲ್ಲಿ ಒಂದು ಸಂಘದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಇದ್ದರೆ ಎಲ್ಲರೂ ಸಿಗ್ತದಂತ ಒಂದು ನನ್ನ ಭಾವನೆ. ಹಾಗೆ ಅದ್ರ ಜೊತೆಗೆ ನನ್ನದೊಂದು ವಿನಂತಿ, ಇವಾಗೇನು ನಾವು ರಾಯಚೂರು ದಿನಪತ್ರಿಕೆಗಳ ಸಂಘ ಅಂತೇಳಿ ನಾವು ಸ್ಥಾಪನೆ ಮಾಡಿ ಒಂದು 5 ವರ್ಷ ಆಯಿತು. ಅದನ್ನು ನಾವು ಮೊದಲಿಂದಲೂ ನಾವು ಇರುವಲ್ಲಿದೆ. ಜೊತೆಗೂ ಸಹ ನಾವೆಲ್ಲ ಸಂದರ್ಭದಲ್ಲಿ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಈಗೇನು SSLC ಮತ್ತು PC ಅತಿ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳಿಗೆ ನೀವೇನು ಗೈಡಿಂಗ್ಲಿಂದ ಪ್ರತ್ಯೇಕ ಪುರಸ್ಕಾರ ಮಾಡ್ತಾ ಇದ್ವಿ. ನೆಕ್ಸ್ಟ್ ದಿನಗಳಲ್ಲಿ ನಮ್ಮ ಸಂಘದಿಂದ ನಾವು ಏನು ಮಾಡಬೇಕು, ಇವರ ಜೊತೆಗೂಡಿ ನಾವು ಸಹ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನು ಗುರುತಿಸಿ ಅವರಿಗೆ ಒಂದು 10,000 ರೂಪಾಯಿ ನಗದು ಬಹುಮಾನ ಕೊಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ಇರ್ತಾ ಎಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೋರದ ಚಪ್ಪಾಳೆಯನ್ನು ಎಲ್ಲರೂ ಇದೇನಿದು ಎತ್ತಾರೆ సైడ్ అక్కడ సైడ్ ಅದಲ್ಲ ಚೇಂಜ್ ಮಾಡಿ ಸ್ವಲ್ಪ ನೋಡಿ. ಎಲ್ಲ ಪತ್ರಕರ್ತರು ಜನ ಚಪ್ಪಾಳೆ ತಟ್ಟಬೇಕು. ನಮ್ಮ ಪತ್ರಕರ್ತರಿಗೆ ಒಂದು ಅಭ್ಯಾಸ ಅಂದರೆ ಎಲ್ಲರಿಗೂ ಚಪ್ಪಾಳೆ ತಟ್ಟಲ್ಲ. ಇದು ನಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ಚಪ್ಪಾಳೆ ತಟ್ಟಲೇಬೇಕು. ಸರ್ ನಿಂತ್ಕೊಳ್ಳಿ, ಕೊಡ್ತೀರಾ ಕೈ ಕೊಟ್ಬಿಡು. ಸರ್ಟಿಫಿಕೇಟ್ ಸರ್ ಎಲ್ಲ ಬರೀ ಸರ್. ಇಲ್ಲಿ ನೋಡಮ್ಮ, ಸೊ ಗೇಟ್ ಹತ್ರ ಇರೋಂಥ ಗಾಡಿಗಳು ತೆಗಿಬೇಕು. ಟ್ರಕ್ ಬರ್ತಾ ಇರೋದು ಅಂತ. ಒಂದು ಸೆಕೆಂಡ್ ಅಷ್ಟೇ ರೀ. ಸೈಡಿಂದ ಮಾಡ್ರಮ್ಮ. ಇರಮ್ಮ ಇರ
ಹಾರ ಹಾಕೊಂಡು ಹಾರ ಇಲ್ಲ ಸತ್ಯನಾರಾಯಣ ಸರ್ ಓಕೆ ಜ್ವರದ ಚಪ್ಪಾಳೆಯನ್ನು ತಟ್ಟಬೇಕು ಎಲ್ಲ ಪತ್ರಕರ್ತರು. ಕ್ಯಾಶ್ ಇಟ್ಕೊಳಮ್ಮ ಬಿಟ್ಬಿಡ್ರಿ ಗುರುಗಳೇ ಕೈ ಬಿಟ್ಬಿಡ್ರಿ ಸರ್ಟಿಫಿಕೇಟ್ ಹಿಂಗೆ ಮೇಲೆ ಇಟ್ಕೊಳಮ್ಮ ಕವರ್ ತಂದು ಒನ್ ಸೆಕೆಂಡ್ ಸರ್ ಬಟ್ ಈ ಕಡೆ ನೋಡಮ್ಮ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತರ ಪ್ರತಿಭಾ ಪುರಸ್ಕಾರ ಸನ್ಮಾನ ಮಾಡಿದಾಗ ಫುಲ್ ಖುಷಿ ಆಯಿತು ನಮಗೆ. ನಮ್ಮ ಅಪ್ಪಗೂ ಹೆಮ್ಮೆ ಆಯಿತು, ನಮ್ಮ ಮಗಳಿಗೂ ಪತ್ರಕರ್ತದಲ್ಲಿ ಈ ಥರ ಸಾಧನೆ ಮಾಡಿದಾಳ ಅಂತ ನಮ್ಮ ಅಪ್ಪಗೂ ಖುಷಿ ಆಯಿತು. ಇನ್ನು ಮುಂದೆ ದೊಡ್ಡ ಅಧಿಕಾರಿಯಾಗಿ ಬಂದು ನಮ್ಮ ಅಪ್ಪನ ಇನ್ನೂ ಹೆಸರು ತರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನೋಡಿ ಸರ್ ಎಲ್ಲಿ ಕಾರ್ಡನ್ನು ವಿತರಣೆ ಮಾಡಬೇಕು. ಹತ್ರ ಬರೀ ಸರ್, ಹತ್ರ ಬರೀ. ಇಲ್ಲಿ ಎರಡು ಕೆಲಸ ನಡಿ. ಅನಿಲ್ ಕುಮಾರ್ ಅವರು ಕೂಡ ಬರಬೇಕು. ಅನಿಲ್ ಕುಮಾರ್ ಅವರು, ಅರುಣ್ ಕಂಬದ್ ಅರವಿಂದ್ ಸರ್ ಅವರು ಬರಬೇಕು. ಅಂಬಣ್ಣ ಅರವಳಿ, ಉದಯ್ ಅರವಳಿಕರ್ ಬಂದು ಸ್ವೀಕರಿಸಬೇಕು. ಅಜಯ್ ಸರ್ ಈ ಕಡೆ ನೋಡ್ರಿ. ಶ್ರೀನಿವಾಸ್ ಅಣ್ಣ ಅವರು ಬರಬೇಕು. ಶ್ರೀನಿವಾಸ್ ಅಣ್ಣ, ಸುವರ್ಣ ಟಿವಿ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಸ್ವೀಕಾರ ಮಾಡಬೇಕು. ಅದಾದ್ಮೇಲೆ ಇನ್ನು ಲೋಕಲ್ ಟಿವಿ ಕ್ಯಾಮ್ರಾಮನ್ ಶ್ರೀನಿವಾಸ್ ಅವರು ಕೂಡ ಬರಬೇಕು. ರಾಜಾ ಹುಸೇನ್ ಅವರು ಕೂಡ ಬರಬೇಕು. ಫೋಟೋಗ್ರಾಫರ್ ಆಗಿರ್ತಕ್ಕಂಥ ವೀರೇಶ್ ಅವರು ಕೂಡ ಬರಬೇಕು. ಮತ್ತು ಈ PUCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಇವತ್ತು ಸನ್ಮಾನ ಪುರಸ್ಕಾರವನ್ನು ಸ್ವೀಕರಿಸಿದಂಥ ಸಹೋದರಿಯರೇ ಹಾಗೂ ಎಲ್ಲ ಅವರ ಕುಟುಂಬಸ್ಥರೇ, ಇದೊಂದು ಸರಳವಾಗಿ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಸರಳವಾಗಿ ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಾವು ಪತ್ರಕರ್ತರು ನಮಗೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಆದರೆ ನಮ್ಮ ಕುಟುಂಬಗಳಿಗೋಸ್ಕರ ಏನು ಮಾಡ್ತೀವಿ, ನಮ್ಮ ಮಕ್ಕಳಿಗೋಸ್ಕರ ಏನು ಮಾಡ್ತೀವಿ, ಏನಾದರೂ ಒಂದಷ್ಟು ಅವರನ್ನು ತೊಡಗಿಸ್ಕೊಳ್ಳುವಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿರುವಂಥದ್ದು. ಈ ಹಿಂದೆ ನಾವು ಲಾಸ್ಟ್ ಇಯರ್ ಸಮ್ಮರ್ ಕ್ಯಾಂಪನ್ನು ಮಾಡಿ ನಮ್ಮ ಎಲ್ಲ ಪತ್ರಕರ್ತರ ಮಕ್ಕಳಿಗೆ 1 ತಿಂಗಳ ಕಾಲ ಸಮ್ಮರ್ ಕ್ಯಾಂಪನ್ನು ಮಾಡಿದ್ವಿ. ಅಲ್ಲಿ ಸಾಕಷ್ಟು ವೈವಿಧ್ಯಮಯವಾದಂಥ ಒಂದಷ್ಟು ತರಬೇತಿಯನ್ನು ಕೊಡಿಸುವ ಪ್ರಯತ್ನ ಮಾಡಿದ್ವಿ. ಅದೇ ರೀತಿಯಾಗಿ ಚೆಸ್ ಕಾರ್ಯಾಗಾರ ಕೂಡ ಮಾಡಿದ್ವಿ. ಮುಂದೆ ಒಂದು ಚೆಸ್ ಒಂದು ಕಾಂಪಿಟೇಷನ್ ಕೂಡ ಮಾಡಬೇಕು ಅನ್ನುವಂಥದ್ದು, ಅಂದರೆ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಂಥ ಏನಾದರೂ ಚಟುವಟಿಕೆಗಳನ್ನ ಮಾಡುವಂಥದ್ದು. ಈಗ ಸದ್ಯ ಟ್ರೆಂಡಿಂಗ್ ಇರುವಂಥದ್ದು ಥರ್ಡ್ ಐ ಅನ್ನುವಂಥ ಒಂದು ವಿಚಾರ ಇದೆ. ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಫೋಟೋಗ್ರಾಫರ್ ಅವರು ಆ ವಿಚಾರನ ಮಾತಾಡಿದ್ದಾರೆ. ಅದು ಭಾಳ ಟ್ರೆಂಡಿಂಗ್ ಇದೆ.
ಕಣ್ಣು ಮುಚ್ಕೊಂಡು ವಸ್ತುಗಳನ್ನ ಕಲರ್ಗಳನ್ನ ಕಣ್ಣಿಗೆ ಹಾಕೋದು. ವೈಯಕ್ತಿಕವಾಗಿ ನನಗೇನು ಅದೇನೋ ಸ್ಪೆಷಲ್ ಅಂತ ಅನಿಸ್ಲಿಕ್ಕೂ ಕೂಡ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಲ್ಲಿ ಅದರ ಪಾತ್ರ ಪ್ರಮುಖ ಇದೆ ಅಂತಲೇ ಅನಿಸುತ್ತೆ. ಯಾಕೆಂದರೆ ಅದು ಒಂದು ಸ್ಕಿಲ್ ಇರುತ್ತೆ, ಅದು ತರಬೇತಿಯಿಂದ ಬರ್ತಕ್ಕಂಥ ಸ್ಕಿಲ್ ಇರುತ್ತೆ. ಅದು ಮಕ್ಕಳಲ್ಲಿ ಒಂದಷ್ಟು ಶೈಕ್ಷಣಿಕವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅನ್ನುವಂಥ ಉದ್ದೇಶ ಇದೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಬೇಕು ಅನ್ನುವಂಥ ಉದ್ದೇಶ ಇದೆ. ರಾಯಚೂರು ಯೂನಿವರ್ಸಿಟಿಯಲ್ಲಿ ಮುಖ್ಯವಾಗಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿಯ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ನಮಗೆ ನಾವು ಸಹಾಯ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು ಏನು ಗಿಲ್ಡ್ ಸಂಘ ಅನ್ನುವಂಥದ್ದನ್ನು ಈ ಹಿಂದೆ ನಮ್ಮ ಹಿರಿಯರು ಪತ್ರಕರ್ತರೆಲ್ಲ ಕಟ್ಟಿರುವಂಥದ್ದು, ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಅಷ್ಟೇ ನಾವು ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಸಣ್ಣ ಪುಟ್ಟ ಯೋಜನೆಗಳನ್ನ ಜಾರಿಗೆ ತರುವಂಥ ಪ್ರಯತ್ನ, ಎಲ್ಲ ಪತ್ರಕರ್ತರ ಸಪೋರ್ಟ್ ಹೆಚ್ಚಿಗೆ ಇದ್ದರೆ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಇಬ್ಬರು ಮಕ್ಕಳಿಗೆ ನಾವು ಸನ್ಮಾನ ಮಾಡಿದ್ದೀವಿ. ಹಂಗಂತ ನನ್ನ ಮಾತ್ರಕ್ಕೆ ಆಗಲಿ ಸತ್ಯನಾರಾಯಣ ಸರ್ ಅವರು ಹೇಳಿದಾಗೆ ಏನು ಇಬ್ಬರೇ ಇದ್ದಾರೆ ಅಂತಲ್ಲ, ನಮ್ಮ ಪತ್ರಕರ್ತರ ಮಕ್ಕಳು SLC PUC ಯಾರು ಈಗ ಪಾಸ್ ಆಗಿದ್ದಾರೆ. ಯಾಕಂದರೆ ಇದು ನಾವು ಮಾಡಿರೋದು ಕೇವಲ ರಾಯಚೂರು ನಗರಕ್ಕೆ ಮಾತ್ರ ಸೀಮಿತ ಆಗಿರೋದ್ರಿಂದ ಇಬ್ಬರು ಮಾತ್ರ ನಮಗೆ ಸಿಕ್ಕಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪತ್ರಕರ್ತರ ಮಕ್ಕಳು ಈ ಥರದ ಪ್ರೋತ್ಸಾಹ ಸನ್ಮಾನಗಳಿಗೆ ಒಳಗಾಗ್ತಾರೆ ಅಂತ. ಬರೀ ಹೆಚ್ಚು ಅಂಕವನ್ನು ಗಳಿಸಿದ್ರು ಅನ್ನುವಂಥದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕ್ರೀಡೆಯಲ್ಲಿ ಇರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದಂಥ ಮಕ್ಕಳನ್ನ ಗುರುತಿಸುವಂಥ ಕೆಲಸ ನಮ್ಗೆ ಆಗಬೇಕು. ಆದರೆ ನಾವು ಪೇರೆಂಟ್ಸ್ ಹೇಗಾಗಿದ್ದೀವಿ ಅಂದರೆ ಸಾಧನೆ ಅನ್ನೋದು ಒಂದು ಶೈಕ್ಷಣಿಕ ಸಾಧನೆ ಮಾತ್ರ ಸಾಧನೆ ಅನ್ನುವಂಥದ್ದು ಕೂಡ ಭಾಳ ಜನರಲ್ಲಿ ಇದೆ. ಕೇವಲ ಶೈಕ್ಷಣಿಕ ಸಾಧನೆ ಅಲ್ಲ. ಯಾಕಂದರೆ ಈಗ ಡಬಲ್ ಡಿಗ್ರಿ ಓದಿದಂಥವ್ರು ಕೇವಲ 10-20,000 ದುಡಿಯುವಂಥ ಪರಿಸ್ಥಿತಿ ಇದೆ. ಆ ಪತ್ರಕರ್ತರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತೂ ಇದೆ. ನಾವು ಭಾಳಷ್ಟು ಸಲ ಮಾತಾಡ್ತೀವಿ, 20 ಇಟ್ಕೊಂಡಿದ್ರೆ ಅವನಿಗೆ ಚೆನ್ನಾಗಿರ್ತಕ್ಕಪ್ಪ, ಇವಾಗ ರಿಪೋರ್ಟ್ ಆಗ್ತಿದ್ದೀವಿ ಅಂತ ಈ ಥರದ್ದು. ಬಿಕಾಸ್ ಏನಂದರೆ ಈಗ ಬಯಸ್ತಾ ಇರುವಂಥದ್ದು, ಉದ್ಯೋಗದಾತರು ಬಯಸ್ತಾ ಇರುವಂಥದ್ದು ಸ್ಕಿಲ್ಸ್. ಮಾರ್ಕ್ಸು ಒಂದು ಮಾನದಂಡ ಆದರೆ ಸ್ಕಿಲ್ ಇನ್ನೊಂದು ಮಾನದಂಡ. ಪ್ರೆಸೆಂಟ್ ಸಿಚುವೇಶನ್ಗೆ ನಮಗೆ ಕೆಲಸ ಕೊಡುವಂಥವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ನಾವು ರೆಡಿ ಆಗಬೇಕು. ಓಕೆ, 90 ಮಾರ್ಕ್ಸು, 90%, 100% ಮಾರ್ಕ್ಸ್ ಕೂಡ ಏನು ಉತ್ತಮ. ಆದರೆ ಅದರ ಜೊತೆಗೆ ಸ್ಕಿಲ್ಸ್ಗಳನ್ನು ನಾವು ಖಂಡಿತವಾಗಿ ರೂಢಿಸ್ಕೊಳ್ಳೇಬೇಕು. ನೀವು ಸೈನ್ಸೇ ಇರಲಿ, ಆರ್ಟ್ಸೇ ಇರಲಿ, ಯಾವುದೇ ಇರಲಿ, ನಾಳೆ ನಾವು ಕೆಲಸಕ್ಕೆ ಹೋದಾಗ ನಮ್ಮ ಮಾರ್ಕ್ಸ್ಗಳನ್ನ ಸೈಡಿಗೆ ಇಡ್ತಾರೆ. ಏನು ಸ್ಕಿಲ್ ಗೊತ್ತಿದೆ ನಿಮಗೆ ಅಂತ ಕೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಾದ ಸ್ಕಿಲ್ಸ್ನ ಬೆಳೆಸ್ಕೋಬೇಕು. ನಾವು ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳಿಗೆ ಸ್ಕಿಲ್ಸ್ನ ಬೆಳೆಸುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಪತ್ರಕರ್ತ ಸ್ನೇಹಿತರು ಯಾವುದೇ ರೀತಿಯಾದಂಥ ವಿಚಾರಗಳು, ಯೋಜನೆಗಳನ್ನು ತಂದರೂ ಕೂಡ ಅದನ್ನು ನಾವು ಜಾರಿ ಮಾಡುವಂಥದ್ದು, ಅಂಥ ಯೋಜನೆಗಳನ್ನ ನಮ್ಮ ರಾಯಚೂರು ಯೂನಿವರ್ಸಿಟಿ ಮೂಲಕ ಅನುಷ್ಠಾನ ಮಾಡುವಂಥ ಕೆಲಸಕ್ಕೆ ನಾವು ಮುಂದಾಗೋಣ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇದೆ ಅನ್ನುವಂಥದ್ದನ್ನು ನಾನು ನಿರೀಕ್ಷೆ ಮಾಡ್ತೀನಿ. ಅದರ ಜೊತೆಗೆ ಈಗ ನಾವು ರಾಯಚೂರು ಯೂನಿವರ್ಸಿಟಿ ಬೆಳ್ಳಿ ಮಹೋತ್ಸವ ಆಚರಣೆ ಸಂಭ್ರಮದಲ್ಲಿರುವಂಥದ್ದು ಬಹುತೇಕೆಲ್ಲ ಪತ್ರಕರ್ತರಿಗೆ ಗೊತ್ತಿರುವಂಥ ವಿಚಾರ. ಈ ನಿಟ್ಟಿನಲ್ಲಿ ಕೂಡ ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕಿದೆ, ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕಿದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರವನ್ನು, ಸಲಹೆಗಳನ್ನು ನಾನು ನಿರೀಕ್ಷೆ ಮಾಡ್ತೀನಿ. ಈಗಾಗಲೇ ಒಂದು ರಾಜ್ಯ ಮಟ್ಟದ ಕಥಾ ಸ್ಪರ್ಧೆ, ಕವನ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ವಿ. ಅದರ ರಿಸಲ್ಟ್ ಕೂಡ ಈಗಾಗಲೇ ಬಂದಾಗಿದೆ. ಇನ್ನೇನು ಅದನ್ನು ಇನ್ನೊಂದೆರಡು ದಿನದಲ್ಲಿ ನಾವು ಪತ್ರಿಕಾಗೋಷ್ಠಿ ಮೂಲಕ ಅದರ ಏನು ರಾಜ್ಯ ಮಟ್ಟದ ಈ ಕಥಾ ಮತ್ತು ಕವನ ಸ್ಪರ್ಧೆಯ ವಿಜೇತರ ಹೆಸರುಗಳನ್ನ ಅನೌನ್ಸ್ ಮಾಡಲಿದ್ದೀವಿ. ಅದರ ಜೊತೆಗೆ ನಾವು ಪತ್ರಕರ್ತರಿಗೆ ಒಂದಿಷ್ಟು ಪುಸ್ತಕಗಳನ್ನು ಕೂಡ ಹೊರತರ್ತಾ ಇದ್ದೀವಿ. ಅದಕ್ಕೆಲ್ಲದಕ್ಕೂ ಕೂಡ ತಮ್ಮ ಎಲ್ಲರ ಸಹಕಾರ ಅಗತ್ಯ. ಯಾಕಂದರೆ ಪುಸ್ತಕ ತರೋದು ದೊಡ್ಡ ವಿಚಾರ ಅಲ್ಲ ಆ್ಯಕ್ಚುಲಿ, ಆದರೆ ಗುಣಮಟ್ಟದ ಪುಸ್ತಕ, ಓದಿಸಿಕೊಳ್ಳುವಂಥ ಪುಸ್ತಕ ಮತ್ತು ಓದೋರ್ಗೂ ಕೂಡ ಅದರಿಂದ ಉಪಯೋಗ ಆಗುತ್ತೆ ಅನ್ನುವಂಥ ಪುಸ್ತಕಗಳು ಬರುವಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಅದು ಆಗಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ಆ ಸಹಕಾರ ನಿಮ್ಮೆಲ್ಲರಿಗೂ ಕೂಡ ನಿರೀಕ್ಷೆ ಮಾಡ್ತೀನಿ. ಆಗಸ್ಟ್ ಕೊನೆಯ ವಾರದಲ್ಲಿ ಬೆಳ್ಳಿ ಮಹೋತ್ಸವ ಮಾಡಬೇಕು ಅಂತ ಈಗಾಗಲೇ ದಿನಾಂಕ ನಿಗದಿ ಮಾಡ್ಕೊಂಡಿದ್ದೀವಿ. ದಿನಾಂಕ ನಿಗದಿಲ್ಲ, ತಿಂಗಳು ವಾರ ಮಾತ್ರ ನಿಗದಿ ಮಾಡ್ಕೊಂಡಿರುವಂಥದ್ದು. ದಿನಾಂಕವನ್ನು ನಂತರದಲ್ಲಿ ನಿಗದಿ ಮಾಡ್ತೀವಿ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದರ ಒಂದು ಪೂರ್ವ ಸಿದ್ಧತೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಕಟ್ಟಡದ ರಿನೋವೇಷನ್ ವರ್ಕ್ ನಡೆದಿದೆ. ರಿನೋವೇಷನ್ ಅರ್ಧ ಮಾತ್ರ ಕಾಮಗಾರಿ ಆಗಿರುವಂಥದ್ದು, ಇನ್ನು ಅರ್ಧ ಕಾಮಗಾರಿ ಇದೆ. ಈ ಅರ್ಧ ಕಾಮಗಾರಿಯಲ್ಲಿ ಒಂದು ಉತ್ತಮ ಹೆಜ್ಜೆಯ ರೀತಿ ಈ ಒಂದು ಸರಳ ಮತ್ತು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಥರದ ಕಾರ್ಯಕ್ರಮಗಳನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಆಯೋಜಿಸಬೇಕು ಅನ್ನುವಂಥ ಉತ್ಸಾಹ ನಮ್ಮಲ್ಲಿದೆ. ಅದರ ಸಹಕಾರ ಕೂಡ ನಮಗೆ ಅಗತ್ಯ ಬೇಕಾಗಿದೆ. ಇನ್ನು ಕೊನೆಯದಾಗಿ ಇನ್ನಿಬ್ಬರು ವಿದ್ಯಾರ್ಥಿಗಳು ಇವತ್ತು ಅವರಿಗೆ ಸನ್ಮಾನ ಮಾಡಿದ್ವಿ. ಅವರಿಗೆ ಒಳ್ಳೆಯದಾಗಲಿ, ಅವರ ಭವಿಷ್ಯ ಒಳ್ಳೆಯದಾಗಲಿ, ಮುಂದೆ ಅವರು ಇನ್ನೂ ಮುಂದಿನ ತರಗತಿಗಳಲ್ಲಿ ಕೂಡ ಉತ್ತಮವಾದ ಅಂಕಗಳನ್ನು ಪಡೀಲಿ. ಅವರು ಏನು ಆಸೆಗಳನ್ನ ಇಟ್ಕೊಂಡಿದ್ದಾರೆ, ಏನು ಗುರಿಗಳನ್ನು ಇಟ್ಕೊಂಡಿದ್ದಾರೆ ಅದು ಈಡೇರಲಿ ಮತ್ತು ಆ ಒಂದು ಅವ್ರನ್ನ ಈಡೇರಿಸುವ ಶಕ್ತಿ ಅವರ ತಂದೆ ತಾಯಿಗಳಿಗೂ ಕೂಡ ದೇವರು ಕೊಡಲಿ ಅಂತ ಆಶಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ. ವತಿಯಿಂದ ಈ ಒಂದು
ಭಾಳಷ್ಟು ಖುಷಿಯಾಗಿದೆ. ಯಾಕಂತಂದರೆ ಭಾಳಷ್ಟು ಜನರಿಗೆ ಇದರಿಂದ ಇನ್ಸ್ಪಿರೇಷನ್ ಕೊಡೋಕ್ಕಾಗುತ್ತೆ, ಮಕ್ಕಳಿಗೂ ಸಹ ಇದರಿಂದ ಭಾಳಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ. SSLC ಆಯಿತು, PUC ಆಯಿತು, ಈಗ ನೆಕ್ಸ್ಟ್ ಲೆವೆಲಲ್ಲಿ ಏನಾದರೂ ಡಿಗ್ರಿ ಮಾಡೋದಾಗಿರುತ್ತೋ ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಏನಾದರೂ ತಗೊಂಡು ಸಹ ನಾವು ಚೆನ್ನಾಗಿ ಓದಬೇಕು ಅನ್ನೋ ಒಂದು ಹುಮ್ಮಸ್ಸು ಮಕ್ಕಳಲ್ಲಿ ಬರುತ್ತೆ. ಈ ಒಂದು ಕಾರ್ಯಕ್ರಮ ನನಗಂತೂ ವೈಯಕ್ತಿಕ ಖುಷಿಯಾಗಿದೆ. ಹಾಗೆ ರಾಯಚೂರು ರೆಕಾರ್ಡ್ಸ್ ಗಿಲ್ಡ್ ಅವ್ರಿಗೂ ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ